ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಅಕ್ಟೋಬರ್ 5 ಭಾನುವಾರದಿಂದ ಅಕ್ಟೋಬರ್ 11 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ 5 ಭಾನುವಾರ, ಆಶ್ವಿಜ ಶುಕ್ಲ ತ್ರಯೋದಶಿ ತಿಥಿ, ಶತಭಿಷ ನಕ್ಷತ್ರ, ಗಂಡಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಅಥವಾ ಇನ್ನಿತರ ಶುಭ ಕಾರ್ಯಾದಿಗಳಿಗೆ ತ್ರಯೋದಶಿ ಶತಭಿಷಯುಕ್ತವಾಗಿರೋದ್ರಿಂದ ಶುಭ ದಿನವೆಂದು ಕಂಡುಬರುತ್ತೆ. ಇನ್ನು 6ನೇ ತಾರೀಕು ಸೋಮವಾರ, ಶುಕ್ಲ ಚತುರ್ದಶಿ, ಉತ್ತರ ಭಾದ್ರ ನಕ್ಷತ್ರ, ವೃದ್ಧಿ ಯೋಗ, ವಣಿಕರಣ, ಅತ್ಯಂತ ಶುಭ ದಿನ ಆಗಿರುತ್ತೆ. ಅಕ್ಟೋಬರ್ 6 ಸೋಮವಾರದಂದು ವಿಶೇಷವಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ, ವಾಣಿಜ್ಯ ಸಂಬಂಧಿತವಾದ ಒಪ್ಪಂದಗಳಿಗೆ, ಸಹಿ ಒಪ್ಪಂದಗಳು ಮಾಡಲಿಕ್ಕೆ, ಯಾರಾದರೂ ಪ್ರಮುಖವಾದ ಭೇಟಿಗಳನ್ನು ಮಾಡಲಿಕ್ಕೆ, ಸರ್ಕಾರಿ ಮೂಲ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಲಿಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಶುಭ ಆರಂಭಗಳಿಗೆ ಉತ್ತಮವಾದ ದಿನ 6ನೇ ತಾರೀಕು ಸೋಮವಾರ. ಶುಕ್ಲ ಚತುರ್ದಶಿ ರಾತ್ರಿ ಕಾಲದಲ್ಲಿ ಅಲ್ಲಿ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ಉತ್ತರ ಭಾದ್ರ ನಕ್ಷತ್ರ ಉತ್ತರೋತ್ತರ ಅಭಿವೃದ್ಧಿಯನ್ನು ಸೂಚಿಸುವಂಥ ವೃದ್ಧಿ ಯೋಗ ಮತ್ತು ವಾಣಿಕರಣ ಉಳ್ಳುವಂಥ ಶುಭ ದಿನ ಆಗಿರುತ್ತೆ. ಇನ್ನು ಆಶ್ವೀಜ ಮಾಸದ ಪ್ರತಿಯೊಂದು ದಿನಗಳಲ್ಲೂ ಸಹ ಹಾಗೆ ಈ ಯಾವುದೇ ರೀತಿಯ ಧಾರ್ಮಿಕವಾದ ವಿಚಾರಗಳಿಗಿರ್ಬೋದು, ಅದು ಇನ್ನಿತರವಾದ ವೈಯಕ್ತಿಕ ವಿಚಾರಗಳಿಗಿರ್ಬೋದು, ಅಥವಾ ಇನ್ನಿತರ ದೇವತಾ ಕ್ಷೇತ್ರಗಳ ಸಂದರ್ಶನ, ಯಾತ್ರೆ, ತೀರ್ಥಕ್ಷೇತ್ರಗಳ ಸಂದರ್ಶನ ಮುಂತಾದವು ಮಾಡಲಿಕ್ಕೆ ಉತ್ತಮವಾದ ಮಾಸ ಆಶ್ವೀಜ ಮಾಸ ಆಗಿರುತ್ತೆ. ಇನ್ನು 7ನೇ ತಾರೀಕು ಮಂಗಳವಾರ, ಇಂದು ಹುಣ್ಣಿಮೆ, ಶೀಗೆ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹಾಗಾಗಿ ವಾಲ್ಮೀಕಿ ಜಯಂತಿ ಸಹ ಇಂದು ಬರಲಿದೆ. ಹಾಗಾಗಿ 7ನೇ ತಾರೀಕು ವಿಶೇಷವಾಗಿ ಆ ಹುಣ್ಣಿಮೆಯ ತಿಥಿ ಜೊತೆಗೆ ರೇವತಿ ನಕ್ಷತ್ರ ಇರುವಂಥದ್ದು, ಧ್ರುವ ಯೋಗ, ಭವಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ಈ ಧಾರ್ಮಿಕವಾದ ಕೆಲಸ ಕಾರ್ಯಗಳಿಗೆ, ದೇವಾಲಯಗಳ ಸಂದರ್ಶನ ಮಾಡಲಿಕ್ಕೆ, ವಿಶೇಷವಾಗಿ ವಿಷ್ಣು ದೇವಾಲಯ, ಶಿವಾಲಯ, ದೇವಿಯ ಕ್ಷೇತ್ರಗಳ ಸಂದರ್ಶನ ಮಾಡಿ ಅಲ್ಲಿ ವಿಶೇಷವಾದ ಹುಣ್ಣಿಮೆಗೆ ಸಂಬಂಧಿತವಾದ ಆಚರಣೆ ಪೂಜೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ಮನೆಯಲ್ಲಿನೂ ನಿಮಗೆ ಇಷ್ಟವಾದಂತಹ ಯಾವುದೇ ರೀತಿಯ ದೇವತಾ ಶ್ಲೋಕ, ಪ್ರಾರ್ಥನೆ, ಸ್ತುತಿಗಳನ್ನು ಮಾಡಲಿಕ್ಕೆ ಈ ಮಂಗಳವಾರ ಆಶ್ವೀಜ ಹುಣ್ಣಿಮೆ ಅಥವಾ ಶೀಗೆ ಹುಣ್ಣಿಮೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಆ ವಾಲ್ಮೀಕಿ ಮಹರ್ಷಿಯು ತನ್ನ ಒಂದು ವಿಶೇಷವಾದ ಜ್ಞಾನದ ಪ್ರಕಾಶವನ್ನು ರಾಮಾಯಣದ ಒಂದು ಜೊತೆಗೆ ಸಂಕಲ್ಪಿಸಿಕೊಂಡು ಶ್ರೀರಾಮನ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಮಹತ್ವವನ್ನು ಕೊಟ್ಟಂತಹ ಮಹರ್ಷಿಯ ದಿನ ಆಗಿರುತ್ತೆ. ವಾಲ್ಮೀಕಿ ಮಹರ್ಷಿಯ ಜಯಂತಿ ಇಂದು ಆಚರಣೆ ಮಾಡ್ತಾರೆ. ಯಾವುದೇ ರೀತಿಯ ಧಾರ್ಮಿಕವಾದ ಕೆಲಸ ಕಾರ್ಯ ಅಥವಾ ಇನ್ನಿತರ ಕ್ಷೇತ್ರ ಸಂದರ್ಶನಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 8ನೇ ತಾರೀಕು ಬುಧವಾರ, ಇಂದು ಬಹುಳ ಪಾಡ್ಯಮಿ ತಿಥಿ, ಅಂದರೆ ಬಹುಳ ಅಥವಾ ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಆಶ್ವೀಜ ಕೃಷ್ಣ ಪಾಡ್ಯಮಿ ತಿಥಿ. ಜೊತೆಗೆ ಇಲ್ಲಿ ಆ ಪಾಡ್ಯಮಿ ಬಳಿಕ ಮಧ್ಯಾಹ್ನ ಅಲ್ಲಿ ವ್ಯಾಪಿನಿಯಾಗಿ ಬಿದಿಗೆ ತಿಥಿನೂ ಆರಂಭ ಆಗುತ್ತೆ. ಹಾಗಾಗಿ ಪಾಡ್ಯ ಉತ್ಪರಿ ಬಿದಿಗೆ ಅಥವಾ ಪ್ರಥಮ ಉಪರಿ ದ್ವಿತೀಯ ತಿಥಿ ಇರುವಂಥದ್ದು, ಅಶ್ವಿನಿ ನಕ್ಷತ್ರ, ವ್ಯಾಘಾತ ಯೋಗ, ಕೌಲವಕರಣ ಇರುವಂಥದ್ದು. ಇಂದು ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯ ಅಥವಾ ಇನ್ನಿತರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ದೈನಂದಿನ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಇಲ್ಲ, ಅಥವಾ ಧಾರ್ಮಿಕವಾದ ವಿಚಾರಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 9ನೇ ತಾರೀಕು ಗುರುವಾರ, ಇಂದು ಬಹುಳ ತದಿಗೆ ಭರಣಿ ನಕ್ಷತ್ರ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ ಜರುತ್ತೆ. ಶುಕ್ರನ ಕನ್ಯಾ ಪ್ರವೇಶ, ಶುಕ್ರ ಗ್ರಹದ ಒಂದು ಕನ್ಯಾ ರಾಶಿ ಪ್ರವೇಶ ಇಂದು ಜರಗಲಿದೆ. ಆ ಶುಕ್ರನ ಕನ್ಯಾ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇವೆ. ಅದನ್ನು ಹಲವರು ವೀಕ್ಷಿಸಿದ್ದೀರಾ. ಯಾರೂ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಆ ಶುಕ್ರನ ಕನ್ಯಾ ಪ್ರವೇಶ ಆಗ್ತಿದ್ದಂತೆ ಹಲವಾರು ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ಸುಮಾರು 6 ಅಥವಾ 7 ರಾಶಿಗಳಿಗೆ ಆ ಶುಕ್ರನ ಅನುಗ್ರಹ ಬರುವಂಥದ್ದು ಇರುತ್ತೆ. ಅದನ್ನು ನೀವು ಗಮನಿಸಿಕೊಂಡು ಈಗ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಇಂದು ವಜ್ರಯೋಗ, ವಣಿಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿರುವಂಥದ್ದೇ ಆಗಿರುತ್ತೆ. ಇನ್ನು 10ನೇ ತಾರೀಕು ಶುಕ್ರವಾರ, ಈ ದಿನ ಚತುರ್ಥಿ, ಸಂಕಷ್ಟಹರ ಚತುರ್ಥಿ ಇರುತ್ತೆ. ಶುಕ್ರವಾರ ಬಹುಳ ಚತುರ್ಥಿ, ಸಂಕಷ್ಟಹರ ಚತುರ್ಥಿ, ಕೃತ್ತಿಕಾ ನಕ್ಷತ್ರ, ಸಿದ್ಧಿಯೋಗ, ಭವನಕರಣ ಇರುವಂಥದ್ದು. ಅಲ್ಲಿ ವಿಶೇಷವಾಗಿ ಗಣಪತಿಗೆ ಸಂಬಂಧಪಟ್ಟ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು, ವ್ರತ ನಿಯಮಗಳನ್ನು, ಅಥವಾ ಚಂದ್ರೋದಯ ರಾತ್ರಿಯ ಬಳಿಕ ಉಪವಾಸ ವ್ರತವನ್ನು ಭಂಗಿಸುವಂಥದ್ದು. ಜೊತೆಗೆ ಗಣೇಶನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರಂಭ ಮಾಡಲಿಕ್ಕೆ, ದೇವಾಲಯಗಳ ಸಂದರ್ಶನ ಮಾಡಲಿಕ್ಕೆ ಉತ್ತಮ ದಿನ. ಇದೇ ದಿನ ಇಲ್ಲಿ ಮಳೆ ನಕ್ಷತ್ರ ಬದಲಾಗುತ್ತೆ. ಇಂದಿನಿಂದ ಚಿತ್ರಾ ನಕ್ಷತ್ರದ ಮಳೆ ಆರಂಭ ಆಗುತ್ತೆ. ಚಿತ್ರಾ ನಕ್ಷತ್ರವು ಅದು ಆನೆಯ ವಾಹನ ಆಗಿರುತ್ತೆ.
ಅಲ್ಲಿ ಆನೆ ನಡೆದದ್ದೇ ದಾರಿ ಎಂಬಂತೆ ಒಂದು ವಾಕ್ಯ ಇರುತ್ತೆ. ಹಾಗಾಗಿ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಗೊತ್ತಾಗೋದಿಲ್ಲ. ಜೊತೆಗೆ ಚಿತ್ರ ನಕ್ಷತ್ರದ ಮಳೆ ಗ್ರಾಮೀಣ ಪ್ರದೇಶದಲ್ಲಿ ಚಿತ್ರ ನಕ್ಷತ್ರದ ಮಳೆ ವಿಚಿತ್ರ ಅಂತ ಹೇಳ್ತಾರೆ. ವಿಚಿತ್ರ ಅಂದರೆ ಅದು ಸಡನ್ನಾಗಿ ಬರುತ್ತೆ ಅಥವಾ ಆಕಸ್ಮಿಕವಾಗಿ ದೊಡ್ಡ ದೊಡ್ಡ ಹನಿಯಾಗಿ ಭೀಕರ ಪ್ರವಾಹ ಹೋಗುವಂಥದ್ದು ಬರ್ಬೋದು, ಅಥವಾ ಕೆಲವು ದಿನಗಳು ಮಳೆ ಬಾರದೆ ಹೋಗ್ಬೋದು. ಒಂದೊಂದು ನಕ್ಷತ್ರವು ಸುಮಾರು 13 ದಿನಗಳ ಕಾಲ ಇರುತ್ತೆ. ಈ ಮಹಾ ನಕ್ಷತ್ರ ಅಂತ ಹೇಳಿದ್ರೆ ಸೂರ್ಯನ ರಾಶಿ ಪ್ರವೇಶ ಆಗುವಂಥ ನಕ್ಷತ್ರದಲ್ಲಿ ಚಿತ್ರ ಮಳೆ ಆರಂಭವಾಗುವಂಥದ್ದು ಇಂದಿನಿಂದ. ಇಂದು ಸಾಮಾನ್ಯ ದಿನ ಆಗಿರುತ್ತೆ, ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ. ಹಾಗಾಗಿ ಇಂದು ಸಾಮಾನ್ಯ ದಿನ, ಧಾರ್ಮಿಕವಾದ ವಿಚಾರಗಳಿಗೆ ಉತ್ತಮ ಇರುತ್ತೆ. ಇನ್ನು 11ನೇ ತಾರೀಕು ವಾರದ ಕೊನೆ ದಿನ ಶನಿವಾರ, ಪಂಚಮಿ ತಿಥಿ ಇರುತ್ತೆ. ಅಲ್ಲಿ ರೋಹಿಣಿ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವ ಕರ್ಣ ಇರುವಂಥದ್ದು. ಇದು ಪಂಚಮಿ ರೋಹಿಣಿ ಯುಕ್ತವಾಗಿರುತ್ತೆ. ಶುಭ ದಿನಗಳಿಗೆ ಶುಭ ಕಾರ್ಯಗಳಿಗೆ ಉತ್ತಮ ಇರುತ್ತೆ. ಯಾವುದೇ ರೀತಿಯ ವಾಣಿಜ್ಯ, ಸಹಿ, ಒಪ್ಪಂದ, ಭೇಟಿಯಾಗುವಂಥದ್ದು ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಯಾವುದು ವ್ಯಾವಹಾರಿಕವಾದ ವಸ್ತುಗಳನ್ನು ಕೊಳ್ಳಲಿಕ್ಕೆ ಇವೆಲ್ಲ ಉತ್ತಮವಾದ ದಿನ ಆಗಿರುತ್ತೆ 11ನೇ ತಾರೀಕು ಶನಿವಾರ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಿದಾಗಿದೆ. ಇನ್ನು ಈ ಭಾನುವಾರ 5ನೇ ತಾರೀಕು ಭಾನುವಾರದಿಂದ 11ರವರೆಗಿನ ವಾರ ಭವಿಷ್ಯದಲ್ಲಿ ರಾಶಿಗಳ ಒಂದೊಂದಾಗಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಈ ವಾರದಲ್ಲಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಭಾನುವಾರ ಎಲ್ಲ ಗ್ರಹಗಳ ಬೆಂಬಲ ನಿಮಗೆ ಅತ್ಯದ್ಭುತವಾಗಿರುತ್ತೆ. ವಿಶೇಷವಾಗಿ ಅಲ್ಲಿ ಸೂರ್ಯ ಅನುಗ್ರಹನೂ ಇರುವಂಥದ್ದು, ಚಂದ್ರ ಅನುಗ್ರಹನೂ ಇರುವಂಥದ್ದು, ಬುಧ ಅನುಗ್ರಹನೂ ಇರುವಂಥದ್ದು. ಜೊತೆಗೆ ಅಲ್ಲಿ ರಾಹು ಸಹ ನಿಮಗೆ ಈ ದಿನದಂದು ಪೂರಕವಾಗಿರ್ತಾನೆ. ಹಾಗಾಗಿ ಅಲ್ಲಿ ಚತುರ್ಗ್ರಹಗಳ ಒಂದು ವಿಶೇಷವಾದ ಅನುಕೂಲತೆ ನಿಮಗೆ ಈ ಭಾನುವಾರದಂದು ಇರಲಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಹತ್ವವಾದ ಕೆಲಸ ಕಾರ್ಯಗಳಿಂದ ಮಾಡ್ಬೋದು. ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಿಗೆ ಕಾರಕನಾಗಿರ್ತಾನೆ. ಹಾಗಾಗಿ ಇಂದು ಮಹತ್ವವಾದ ವಿಚಾರಗಳಿಗೆ ಇಂದು ಯಾರನ್ನು ಭೇಟಿ ಮಾಡೋದು ಅಥವಾ ಸಹಿ ಒಪ್ಪಂದಕ್ಕೋ ಕೊಡುಕೊಳ್ಳುವ ವ್ಯವಹಾರಕ್ಕೂ ಬಹಳ ಉತ್ತಮವಾದ ಅವಕಾಶ ಇರುತ್ತೆ ಮೇಷರಾಶಿಯವರಿಗೆ. ಇನ್ನು 6-7 ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 6-7ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆದರೂ ಅಲ್ಲಿ ಸೂರ್ಯ ಬುಧರ ವಿಶೇಷವಾದ ಬುಧಾದಿತ್ಯ ಯೋಗದ ಲಾಭ ನಿಮಗೆ ಇರುತ್ತೆ. ಆದರೆ ಇಲ್ಲಿ ಕೆಲವೊಂದು ವೈಯಕ್ತಿಕ ವಿಚಾರ ಬಗ್ಗೆ 6-7ರಲ್ಲಿ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ವೈಯಕ್ತಿಕ ವಿಚಾರವಾಗಿ ಕಲಹಗಳು ಆಗುವಂಥದ್ದು, ಕೌಟುಂಬಿಕವಾಗಿ ಭಿನ್ನಾಭಿಪ್ರಾಯಗಳು ಬರೋದು, ತಂದೆ ಮಕ್ಕಳ ಮಧ್ಯೆ, ಪತಿಪತ್ನಿಯರ ಮಧ್ಯೆ ಎಲ್ಲ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅಲ್ಲದೆ ಯಾವುದೇ ರೀತಿಯ ಒಂದು ಹಳೆಯ ವಿಚಾರಗಳನ್ನು ಕೆದಕೊಂಡು ಅಲ್ಲಿ ಯಾವುದೇ ರೀತಿಯ ಒಂದು ದೀರ್ಘವಾದ ಕಲಹ ಕದನಗಳು ಆಗುವಂಥದ್ದು. ಹಾಗಾಗಿ ಮಾತು ನಡವಳಿಕೆ ಎಚ್ಚರ. ಹಣಕಾಸು ಎಲ್ಲ ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಮತ್ತೊಮ್ಮೆ ನಿಮಗೆ ಅತ್ಯಂತ ಶುಭ ಫಲಗಳು ವ್ಯಾಪ್ತವಾಗ್ತವೆ. ಸೂರ್ಯ ಚಂದ್ರನ ವಿಶೇಷವಾದ ಅನುಗ್ರಹ ಬರುವಂಥದ್ದು, ಲಾಭ ಜಯ ಕೀರ್ತಿ ಇದೆ, ಆರೋಗ್ಯ ಸುಧಾರಣೆ ಇದೆ. ಹಿಂದೆ ಮಾಡಿದ ಯಾವುದೇ ಎಲ್ಲ ಪ್ರಯತ್ನಗಳಿಗೆ ಇಂದು ಸಫಲತೆಯ ಒಂದು ರಿಸಲ್ಟ್ಗಳು ಇಂದು ಬರ್ಬೋದು, ಅಥವಾ ಹಿಂದೆ ನೀವು ಅದು ಆಗತ್ತಾ ಇಲ್ಲೋ ಅನ್ನೋದು ಸಂಶಯಾಸ್ಪದವಾಗಿದ್ದಂಥ ಕೆಲಸ ಕಾರ್ಯಗಳು ಇಂದು ಅನಾಯಾಸವಾಗಿ ಕ್ಷಿಪ್ರವಾಗಿ ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗುತ್ತೆ. ಭೂಮಿ ಅಥವಾ ಅದು ಆಸ್ತಿಗೆ ಸಂಬಂಧಪಟ್ಟ ವಿವಾದ ಇತ್ಯಾದಿ ಎಲ್ಲ ಪರಿಹಾರ ಆಗುವಂಥದ್ದು ಬಹಳ ಉತ್ತಮ ಅವಕಾಶ. 8-9 ಸದುಪಯೋಗಪಡಿಸಿಕೊಳ್ಳಿ. ಇನ್ನು 10-11 ಸಾಮಾನ್ಯ ದಿನ ಎಂದು ಕಂಡುಬಂದೆ. ಶುಕ್ರವಾರ ಶನಿವಾರ ಸಾಮಾನ್ಯ ಫಲಗಳು. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ಸಂಬಂಧಪಟ್ಟ ವಿವಾದ ಬರುವುದಾಗಲಿ, ಹಣಕಾಸು ನಷ್ಟ ಕಷ್ಟ ಆಗುವಂಥದ್ದಾಗಲಿ, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆ ಜರಗಬಹುದು. ಜೊತೆಗೆ ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ಸಹ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಹೇಳುವಂಥದ್ದು, ಅಥವಾ ನಿಮಗೆ ಸರ್ಕಾರಿ ಇಲಾಖೆಗೋ ಇಲಾಖೆಗಳಿಂದ ಇನ್ನಿತರ ಇಲಾಖೆಗಳಿಂದ ಯಾವುದೇ ರೀತಿಯ ಪೆನಾಲ್ಟಿ, ದಂಡನೆ ಇತ್ಯಾದಿಗಳೆಲ್ಲ ಬರುವಂಥದ್ದು. ಹಾಗಾಗಿ ಹಣಕಾಸು ಪಾವತಿ ಪೇಮೆಂಟ್ಗಳ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ 10-11 ಅಷ್ಟು ಉತ್ತಮವಲ್ಲ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಭಾನುವಾರ ಉತ್ತಮ ಫಲ ಬಂದಿದೆ, ಸೋಮವಾರ ಮಂಗಳವಾರ ಮಧ್ಯಮ ಫಲ, ಬುಧವಾರ ಗುರುವಾರ ಅಂದರೆ 8-9ರಲ್ಲಿ ಅತ್ಯಂತ ಉತ್ತಮ ಫಲ, ಶುಕ್ರವಾರ ಶನಿವಾರ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ಅದನ್ನು ಅನುಸರಿಸಿಕೊಂಡು ನೀವು ಉತ್ತಮ ಮತ್ತು ಮಧ್ಯಮ ಇರುವಂಥ ದಿನಗಳನ್ನು ಗಮನಿಸಿಕೊಳ್ಳಿ. ಸಂಕಷ್ಟ ಫಲ ಇರುವಂಥ ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಚ್ಚಿನ ಗಮನಿಸಬೇಕು. ಜೊತೆಗೆ ಈ ವಾರದಲ್ಲಿ ನಿಮಗೆ ವೈಶಿಷ್ಟ್ಯ ಏನಂದರೆ ವಾರಪೂರ್ತಿ ಸೂರ್ಯ ಅನುಗ್ರಹ, ವಾರಪೂರ್ತಿ ಬುಧಾನುಗ್ರಹ ಇರುವ ಕಾರಣ ಈ ವಾರದಲ್ಲಿ ಈ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಅಥವಾ ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯ ಸಾಧನೆ, ಭೂಮಿಯ ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಅಥವಾ ಅದನ್ನು ಪಡೆದುಕೊಳ್ಳುವಂಥದ್ದು ಮುಂತಾದ ಕೆಲಸ ಕಾರ್ಯಗಳಿಗೆ ಈ ವಾರಪೂರ್ತಿ ಉತ್ತಮ ಅವಕಾಶ ಇದೆ. ಅದು ಕ್ಷಿಪ್ರವಾಗಿ ಆಗುತ್ತೆ. ವರ್ಷಾನುಗಟ್ಟಲೆ ಆಗದಿಂದ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಓಡಾಡಿದರೆ ಬೇಗನೆ ಆಗುವಂಥ ಅವಕಾಶ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೌಟುಂಬಿಕ ವಿವಾದಗಳು ಸಹ ಈ ವಾರದಲ್ಲಿ ಬಗೆಹರಿಯಲಿವೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಗ್ರೇ, ಗ್ರೀನ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 5, 1, 4, 5 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಶುಭ ಆರಂಭದ 3 ದಿನಗಳು 5, 6, 7 ಅಕ್ಟೋಬರ್ 5, 6, 7 ಈ 3 ದಿನಗಳು ನಿಮಗೆ ಅತ್ಯಂತ ಜಯವನ್ನು, ಲಾಭವನ್ನು, ಶುಭವನ್ನು ಕೊಡುವಂಥ ದಿನ.
ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರ ಅಂದರೆ ನಿಮ್ಮ ರಾಶಿಯಿಂದ 10 ಮತ್ತು 11ರಲ್ಲಿರುವಂತಹ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಇರುತ್ತೆ. ಅಲ್ಲಿ ಗುರುವಿನ ಬೆಂಬಲ ಇರ್ಬೋದು, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಇದೇ ರೀತಿ ಶನಿ ಮಹಾರಾಜರು ಪೂರಕವಾಗಿರುವಂಥದ್ದು ಪಂಚಗ್ರಹಗಳ ಅನುಕೂಲತೆ ನಿಮಗೆ ಈ ಆರಂಭದ 3 ದಿನಗಳಲ್ಲಿ ಕಂಡುಬರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಎಲ್ಲ ವಿಚಾರದಲ್ಲಿ ಲಾಭ, ಜಯ, ಸುಖ ಇದೆ. ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಮದುವೆಗೆ ಅಪೇಕ್ಷೆ ಪಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಹಣಕಾಸಿನ ಯಾವುದಾದ್ರೂ ಪ್ರಯತ್ನಗಳಿದ್ದರೆ ಹಣಕಾಸು ನಿಮಗೆ ಕೈ ಸೇರುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಇಷ್ಟ ಮಿತ್ರರ ಜೊತೆಗೆ ಉತ್ತಮವಾದ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳಿವೆ. ಕೆಲವೊಬ್ಬರಿಗೆ ವಿದೇಶ ಮೂಲದ ಉದ್ಯೋಗ, ವಿದೇಶದಿಂದ ಶುಭ ಸಮಾಚಾರ ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ ಮುಂತಾದವೆಲ್ಲ ಆಕಸ್ಮಿಕವಾದ ಶುಭ ಸುದ್ದಿಗಳು, ಶುಭ ಶಕುನಗಳು ಆಗಲಿವೆ. ಹಾಗಾಗಿ ಆರಂಭದ 3 ದಿನಗಳು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 8, 9 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲಗಳು ಸೂಚನೆ ಬರುತ್ತೆ. ಯಾವುದೇ ರೀತಿಯ ಮಾತಿನ ಚಕಮಕಿ ಬರ್ಬೋದು, ಕಲಹಗಳು, ವಾಗ್ವಾದಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಕೆಲವರು ತಲೆ ಹಾಕಿಕೊಂಡು ನಿಮಗೆ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥ ಮಾತನಾಡೋದಾಗಲಿ, ಅಥವಾ ವೃತ್ತಿ ಜಾಗದಲ್ಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳು ಮಿತ್ರರು ಇರ್ಬೋದು, ಅವರು ನಿಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ಸ್ವಲ್ಪ ಹಗುರವಾಗಿ ಮಾತಾಡಿ ಅವಮಾನ ಮಾಡುವಂಥದ್ದು ಇತ್ಯಾದಿ ಘಟನೆ ಆಗ್ಬೋದು. ಹಾಗಾಗಿ 8, 9ರಲ್ಲಿ ಮಾತು, ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಎಚ್ಚರ, ಜೊತೆಗೆ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಾಗತ್ತೆ. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮತ್ತೊಮ್ಮೆ ನಿಮಗೆ ಉತ್ತಮ ದಿನ. 10, 11ರಲ್ಲಿ ಮತ್ತೊಮ್ಮೆ ನಿಮಗೆ ಇಷ್ಟಸಿದ್ಧಿ, ಲಾಭ ಸಿದ್ಧಿ, ಚಂದ್ರ ಅನುಗ್ರಹ ಬರುವ ಕಾರಣ ವ್ಯಾಪಾರ, ಶಿಕ್ಷಣ, ವೃತ್ತಿ, ಉದ್ಯೋಗದಲ್ಲಿ ಉತ್ತಮ. ಹಿಂದೆ ನೀವು ಕಂಡಂಥ ಕೆಲವು ಬಾಕಿ ಇದ್ದಂಥ ಕೆಲಸ ಕಾರ್ಯಗಳು ಇಂದು ಅನಾಯಾಸವಾಗಿ ಕಂಪ್ಲೀಟ್ ಆಗುವಂಥದ್ದು. ಜೊತೆಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಉದ್ಯೋಗದಲ್ಲಿ ಸಹ ಪ್ರಗತಿ, ಸಾಂಸಾರಿಕವಾಗಿ ಸಹ ಉತ್ತಮವಾಗಿ ಕಾಲ ಕಳೆಯುವಂಥ ಅವಕಾಶ. ಹಾಗಾಗಿ ಭಾನುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಉತ್ಸವ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರ ವೃಷಭ ರಾಶಿಗೆ ಒಂದು ಅದೃಷ್ಟದ ವಾರ ಆಗಿರುತ್ತೆ. ಅಲ್ಲಿ ಆರಂಭದ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ ಬಂದರೆ ಕೊನೆಯ 2 ದಿನಗಳು ಸಹ ಉತ್ತಮ ಫಲ ಬಂದಿವೆ. ಹಾಗಾಗಿ ಮಧ್ಯದಲ್ಲಿ 8, 9ರಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತಾದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ಬರಬಹುದು ಹೊರತು ಗಂಭೀರವಾದ ಯಾವುದೇ ರೀತಿ ಏರುಪೇರುಗಳಿಲ್ಲ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಗುರುವಿನ ಬೆಂಬಲ, ಅಲ್ಲಿ ಇದೇ ರೀತಿ ಶುಕ್ರನ ಅನುಗ್ರಹ ಎಲ್ಲ ಭಾಳ ಉತ್ತಮವಾಗಿರೋ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಮಾಡ್ಕೊಳ್ಬೋದು. ಹಣಕಾಸಿಗೆ ಸಂಬಂಧಪಟ್ಟು, ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟು, ಅಥವಾ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟು ಹಲವಾರು ಮಹತ್ವದ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳುವಂಥ ಅವಕಾಶ ಈ ವಾರದಲ್ಲಿ ಒದಗಿ ಬರಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 2, 3, 4, 6, 8, 2, 3, 4, 6, 8 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಭಾನುವಾರ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಜೊತೆಗೆ ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಎದುರಾಗುವಂಥದ್ದು, ಸಮಯದಲ್ಲಿ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಮನೆಯಲ್ಲಿ ಸಹ ಒಂದು ಕಲಹ ಅಥವಾ ವಾಗ್ವಾದ ವಾತಾವರಣ, ವೃತ್ತಿ ಜಾಗದಲ್ಲೂ ಸಹ ಒಂದು ಅಹಿತಕರ ವಾತಾವರಣ ಜರಗಬಹುದು. ಹಾಗಾಗಿ ತನುಮನ ಧನದ ಒಂದು ಮುನ್ನೆಚ್ಚರಿಕೆ, ಭಾನುವಾರದೊಂದು ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥನಾದ ಚಂದ್ರ ನಿಮಗೆ ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಹಣಕಾಸಿನ ಅರಿವು ಉತ್ತಮ ಇರುತ್ತೆ, ಪ್ರಯತ್ನಗಳಲ್ಲಿ ಸಫಲತೆ ಇರುತ್ತೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ, ಮನೆಯಲ್ಲಿ ಸಹ ಉತ್ತಮ ವಾತಾವರಣ ಇರುತ್ತೆ. ಶುಭ ಸಮಾಚಾರ ಅಥವಾ ಶುಭ ಸುದ್ದಿಗಳು ನಿಮಗೆ ಇಂದು ಬರ್ಬೋದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು 6, 7ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 8, 9 ಅತ್ಯಂತ ಉತ್ತಮವಾದ ಫಲಗಳು ಬರಲಿವೆ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅನಿರೀಕ್ಷಿತ ಧನಾಗಮ ಆಗುವಂಥ ಯೋಗ 8, 9ರಲ್ಲಿ ಬರ್ಬೋದಾಗಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಬರ್ಬೋದು. ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶವೂ ನಿಮಗೆ ಅನಾಯಾಸವಾಗಿ ಬರ್ಬೋದಾಗಿದೆ. ಜೊತೆಗೆ ಹಿಂದೆ ಪ್ರಯತ್ನಪಟ್ಟು ಆಗದೇ ಇದ್ದಂಥ ಹಲವಾರು ಕೆಲಸ ಕಾರ್ಯಗಳು ಇಂದು ಆಕಸ್ಮಿಕವಾಗಿ ಕ್ಷಿಪ್ರವಾಗಿ ಆಗುವಂಥದ್ದು. ಹಾಗೆ ಅನೇಕ ಶುಭ ಫಲಗಳು ನಿಮಗೆ 8, 9ರಲ್ಲಿ ಸಿದ್ಧಿಯಾಗಲಿವೆ. ಆ ಬಳಿಕ 10, 11 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳು ಆಗುವಂಥದ್ದು. ಶುಕ್ರವಾರ, ಶನಿವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆ ಕಡಿಮೆ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲೂ ಜರಗಬಹುದು. ಲಾಭದ ಕೊರತೆ ಅಥವಾ ನಷ್ಟ ಹೆಚ್ಚಾಗುವಂಥದ್ದು, ಲಾಭ ಕಡಿಮೆ ಆಗುವಂಥದ್ದು ಮುಂತಾದ ತನುಮನ ಧನಕ್ಕೆ ಸಂಬಂಧಪಟ್ಟು ಏರುಪೇರಿನ ಘಟನೆಗಳು 10, 11ರಲ್ಲಿ ಅಥವಾ ಶುಕ್ರವಾರ, ಶನಿವಾರದಂದು ಆಗ್ಬೋದಾಗಿದೆ. ಹಾಗಾಗಿ ನಿಮಗೆ ಆರಂಭದ ಭಾನುವಾರ ಜೊತೆಗೆ ಕೊನೆಯ ಶುಕ್ರವಾರ, ಶನಿವಾರ ಈ 3 ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹೊರತು 6, 7, 8, 9 ಅಂದರೆ ಸೋಮವಾರದಿಂದ ನಿಮಗೆ ಅಲ್ಲಿ ಗುರುವಾರದವರೆಗೂ ಅತ್ಯಂತ ಉತ್ತಮ ಫಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅತ್ಯಂತ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು.
ಆ 4 ದಿನಗಳಲ್ಲಿ ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಭೇಟಿಯಾಗುವಂಥದ್ದಿದ್ದರೆ, ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡೋದಿದ್ದರೆ, ಯಾವುದರ ಶುಭ ಆರಂಭ ಮಾಡೋದಿದ್ದರೆ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ಲಾಭಗಳು ಈ 4 ದಿನಗಳಲ್ಲಿ ನಿಮಗೆ ಚೆನ್ನಾಗಿ ಆಗಲಿವೆ. ಈ ವಾರದಲ್ಲಿ ನಿಮಗೆ ಎಲ್ಲ ಇರತಕ್ಕಂಥ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ. ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಬುಧ, ಶುಕ್ರ ಮತ್ತು ಕೇತುವಿನ ಜೊತೆಗೆ ಚಂದ್ರ ಅನುಗ್ರಹ ಸಹ ನಿಮಗೆ ಈ ವಾರದಲ್ಲಿ ರಕ್ಷಣಾ ಕವಚವಾಗಿ ಇರಲಿದೆ. ಬಳಸುವಂಥ ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಸಮ್ಮಿಶ್ರ ಫಲಗಳ ಸೂಚನೆ. ಆರಂಭದಲ್ಲಿ ಸ್ವಲ್ಪ ಕಲಹ, ವಾಗ್ವಾದಗಳು ಬರ್ಬೋದು. ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಆತಂಕ, ಭಯ, ಚಿಂತೆಗಳು ಬರ್ಬೋದು. ಅಥವಾ ಮಾತಿನ ಚಕಮಕಿ, ಕಲಹಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ನೀವು ಏನೋ ಒಂದು ಮಾಡಿದ ಯೋಜನೆ ಅದು ಅದರಲ್ಲಿ ಏನಾದರೂ ವಿಘ್ನ, ವಿಳಂಬಗಳು ಬಂದು ರದ್ದಾಗುವಂಥದ್ದು. ಅಥವಾ ನಿಮ್ಮ ಎಲ್ಲ ತಯಾರಿಗಳಿಗೆ ಈಗೊಂದು ಆಸೆಗಳಿಗೆ ತಣ್ಣೀರು ಎರಚಿದಂತಹ ಘಟನೆಗಳು ಭಾನುವಾರ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ವಿಶೇಷವಾದ ಆವೇಶ ಅಥವಾ ಆತುರ ಈಗ ಭಾನುವಾರದಂದು ಒಳ್ಳೆಯದಲ್ಲ. ಅದರಿಂದ ನಿಮಗೆ ಕಷ್ಟ ನಷ್ಟಗಳು ಆಗ್ಬೋದಾಗಿದೆ. ಹಾಗಾಗಿ ಭಾನುವಾರ ಸ್ವಲ್ಪ ನೀವು ಸ್ವನಿಯಂತ್ರಣ ಮಾಡ್ಕೋಬೇಕು, ತಾಳ್ಮೆ ವಹಿಸಬೇಕಾಗತ್ತೆ. 6, 7 ಪರವಾಗಿಲ್ಲ, ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಸೋಮವಾರ, ಮಂಗಳವಾರ ಸ್ವಲ್ಪ ಸುಧಾರಣೆ ಇರುತ್ತೆ ಪರಿಸ್ಥಿತಿ. ವೈಯಕ್ತಿಕ ಜೀವನ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. 6, 7ರಲ್ಲಿ ಸೋಮವಾರ, ಮಂಗಳವಾರ ಅನಾವಶ್ಯಕ ಖರ್ಚು ಬರ್ಬೋದು, ಅನಿರೀಕ್ಷಿತ ಖರ್ಚು ಬರ್ಬೋದು, ಅನಪೇಕ್ಷಿತ ಖರ್ಚು ಬರ್ಬೋದು. ಅಥವಾ ಯಾವುದೇ ರೀತಿಯ ಅಪವ್ಯಯ ಅಂದರೆ ಕಡಿಮೆ ಮೌಲ್ಯದ ವಸ್ತುವಿಗೆ ನೀವು ಹೆಚ್ಚು ಬೆಲೆ ತರುವಂಥದ್ದು ಅಥವಾ ಅದರಿಂದ ನಿಮಗೆ ಮೋಸಕ್ಕೆ ಒಳಗಾಗುವಂಥ ಘಟನೆ ಇತ್ಯಾದಿ ಎಲ್ಲ ಜರಗಬಹುದು. ಹಾಗಾಗಿ ಆರ್ಥಿಕ ವಿಚಾರಗಳಿಗೆ ಅಷ್ಟೇನೂ ಒಳ್ಳೆಯದಿಲ್ಲ. ಇನ್ನು ಆರೋಗ್ಯ, ವೈಯಕ್ತಿಕ ವಿಚಾರ ಏನು ತೊಂದರೆ ಇಲ್ಲ. ಹಣಕಾಸಿನ ಬಗ್ಗೆ 6, 7ರಲ್ಲಿ ಮುನ್ನೆಚ್ಚರಿಕೆ ಬೇಕು. ಆ ಬಳಿಕ 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದ ಚಂದ್ರನ ಅನುಗ್ರಹ ನಿಮಗೆ 8, 9ರಲ್ಲಿರುವ ಕಾರಣ ಅಲ್ಲಿ ವಿಶೇಷವಾದ ಶುಭ ಫಲಗಳು ಬುಧವಾರ, ಗುರುವಾರ ಆಗಲಿವೆ. ಬುಧವಾರ, ಗುರುವಾರದಂದು ನಿಮಗೆ ಕ್ಷಿಪ್ರವಾಗಿ ಲಾಭಗಳು ಆಗುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಹೆಚ್ಚಿನ ಒಂದು ಬೆಂಬಲ, ಪರಿಸ್ಥಿತಿ, ಪುರಸ್ಕಾರಗಳು ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಯಾತ್ರಾ ಸಂದರ್ಶನಗಳನ್ನು ಮಾಡುವಂಥ ಅವಕಾಶ 8, 9ರಲ್ಲಿ ಬರ್ಬೋದು. 10, 11 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಸಹ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಿವೆ. ಅನಿರೀಕ್ಷಿತ ಧನ ಲಾಭ. ಲಾಭಸ್ಥಾನದ ಚಂದ್ರ ನಿಮಗೆ ಲಾಭ, ಜಯ, ಸುಖ, ಶಾಂತಿಯನ್ನು ಕೊಡ್ತಾನೆ. ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ. ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶ ಬರಲಿದೆ. ಲಾಭಗಳು ಹೆಚ್ಚಳ ಆಗಲಿವೆ 10, 11ರಂದು. ಹಾಗಾಗಿ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಆರಂಭದ ದಿನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ಅಲ್ಲಿ 8, 9, 10, 11 ನಿರಂತರವಾಗಿ 4 ದಿನಗಳಲ್ಲಿ, ವಾರದ 4 ದಿನಗಳು ನಿಮಗೆ ಅದ್ಭುತವಾದ ಶುಭ ಫಲವನ್ನು, ಲಾಭವನ್ನು, ಜೀವನ, ಸುಖವನ್ನು ಕೊಳ್ಳಿವೆ. ಅದನ್ನು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರದಂದು ನಿಮಗೆ ವಿಶೇಷವಾದ ಶುಭ, ಲಾಭ, ಸುಖ, ಶಾಂತಿ, ಜಯ ಇದೆ. ಮಾಡುವಂಥ ವೃತ್ತಿ, ಕೆಲಸ ಕಾರ್ಯಗಳಲ್ಲಿ ಬೇಗನೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು. ಮಿತ್ರರು, ಬಂಧುಗಳಿಂದ ನಿಮಗೆ ಸಹಾಯ ಸಿಗುವಂಥದ್ದು. ಸಂತೋಷ ಕೂಟ ಅಥವಾ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ ಸಿಂಹರಾಶಿಯವರಿಗೆ ಭಾನುವಾರದಂದು. ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ. ಆರ್ಥಿಕವಾಗಿ ಪರವಾಗಿಲ್ಲ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ವೈಯಕ್ತಿಕ ಜೀವನದಲ್ಲಿ 6, 7ರಲ್ಲಿ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಏರುಪೇರು ಬರುತ್ತೆ. ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು. ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಕಲಹಗಳು ಆಗುವಂಥದ್ದು. ಪತಿ ಪತ್ನಿಯರ ಅಥವಾ ತಂದೆ ಮಕ್ಕಳ ಕಲಹ ಬರ್ಬೋದು. ಅಥವಾ ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹ ಬರ್ಬೋದು. ಹಾಗಾಗಿ 6, 7ರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು. ಯಾವುದೇ ರೀತಿಯ ಕಲಹ, ವಾಗ್ವಾದಗಳು ಮುಂದುವರಿಸಿದಂತೆ ಸ್ವಲ್ಪ ಎಚ್ಚರಿಕೆನೇ 6, 7ರಲ್ಲಿ ಗಮನಿಸಬೇಕು ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ಸಾಮಾನ್ಯ ದಿನದಂದು ಕಂಡುಬರಿದೆ. ಬುಧವಾರ, ಗುರುವಾರದಲ್ಲಿ ನಿಮಗೆ ವೈಯಕ್ತಿಕ ಜೀವನ, ಆರೋಗ್ಯ ಎಲ್ಲ ಪರವಾಗಿಲ್ಲ, ಅವೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾಯಿದೆ. ಆರ್ಥಿಕ ವಿಚಾರಕ್ಕೆ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಖರ್ಚುಗಳನ್ನು ನಿಯಂತ್ರಣ ಮಾಡುವಂತೆ, ಜೊತೆಗೆ ಅನಾವಶ್ಯಕ ಖರ್ಚುಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ. ಜೊತೆಗೆ ಯಾವುದೇ ರೀತಿಯ ಪಾವತಿ, ಪೇಮೆಂಟ್ಗಳನ್ನು 1-2 ದಿನದ ಮಟ್ಟಿಗೆ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮುಂದೂಡೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಮೋಸ, ವಂಚನೆ ಅಥವಾ ನಷ್ಟ ಆಗುವಂಥ ಸಾಧ್ಯತೆ 6, 7ರಲ್ಲಿದೆ. 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗೋದು. ಆರೋಗ್ಯ ಸುಧಾರಣೆ ಸೇರುತ್ತೆ 8, 9ರಲ್ಲಿ. ಇನ್ನು 10, 11 ನಿಮ್ಮ ಪಾಲಿಗೆ ಉತ್ತಮ ಅದ್ಭುತವಾದ ದಿನ. 10, 11ರಲ್ಲಿ ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವಂಥದ್ದಾಗಲಿ, ಆಕಸ್ಮಿಕ ಧನಲಾಭ ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ. ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. ಲಾಭಸ್ಥಾನದ ಚಂದ್ರನು ಅನೇಕ ರೀತಿಯ ನಿಮಗೆ ಲಾಭವನ್ನು ಕೊಡಲಿದ್ದಾನೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆಯ ಭಾಗದಿಂದ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಆರಂಭದ ಭಾನುವಾರ ಜೊತೆಗೆ ಕೊನೆಯ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಉತ್ತಮ ಫಲ. 5ನೇ ತಾರೀಕು ಮತ್ತು 10, 11
ಮಧ್ಯದಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು, ಜೊತೆಗೆ ಆರ್ಥಿಕವಾಗಿ ಜೊತೆಗೆ ವೈಯಕ್ತಿಕವಾಗಿ ಸ್ವಲ್ಪ ಏರುಪೇರಿನ ಘಟನೆಗಳು, ಮನಸ್ಸಿಗೆ ಅಸಮಾಧಾನವಾಗುವಂಥ ಘಟನೆಗಳು ಜರಗಬಹುದಾಗಿದೆ ವಾರದ ಮಧ್ಯಭಾಗದಲ್ಲಿ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಶಿವರಾಶಿಯವರು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ ವೈಟ್ ರೆಡ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 6, 9, 3, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ 5, 6, 7 ಅಕ್ಟೋಬರ್ 5, 6, 7 ನಿರಂತರವಾಗಿ 3 ದಿನಗಳು ನಿಮಗೆ ವಿಶೇಷವಾದ ಶುಭ ಅನುಗ್ರಹಗಳಿವೆ. ವೃತ್ತಿ, ವ್ಯಾಪಾರ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಶುಭ ಘಟನೆಗಳು, ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ, ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನ ಅರಿವು ಬಹಳ ಉತ್ತಮವಾಗಿರುವಂಥದ್ದು, ಉದ್ಯಮ ವ್ಯಾಪಾರದಲ್ಲಿ ಬಹಳ ಪ್ರಗತಿ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರ ಒಪ್ಪಂದಗಳಲ್ಲಿ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುವಂಥವರಿಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಹಂತದಲ್ಲಿ ಸಹ ನಿಮಗೆ ವಿಶೇಷ ಲಾಭಗಳು ಬರಲಿವೆ. ಹಾಗಾಗಿ 5, 6, 7 ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಬಳಿಕ 8, 9 ಮಿಶ್ರ ಫಲಗಳ ಸೂಚನೆ. 8, 9ರಲ್ಲಿ ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ತಂದೆ ಮಕ್ಕಳು, ಗಂಡ ಹೆಂಡತಿ ಅಥವಾ ಬಂಧುಗಳು, ಸಹೋದರರು ಇವರ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಆಸ್ತಿ ವಿಚಾರ, ಹಣದ ವಿಚಾರ, ಅಂತಸ್ತಿನ ವಿಚಾರದ ಸ್ವಲ್ಪ ಅನೇಕ ರೀತಿಯ ವಾಗ್ವಾದ ಕಲಹಗಳು ಆಗುವಂಥದ್ದು. ಹಾಗಾಗಿ ಇಂದು ಸ್ವಲ್ಪ ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ಕಲಹವನ್ನು ಮುಂದುವರಿಸಿದಂತೆ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು 8, 9ರಲ್ಲಿ. ಇನ್ನು ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ 10, 11 ಸಹ ನಿಮಗೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆರ್ಥಿಕ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ನಷ್ಟ ಕಷ್ಟಗಳು ಆಗ್ಬೋದು. ಇಂದಿರೋರು ನಂಬಿಸಿ ಮೋಸ ಮಾಡೋದಾಗಲಿ ಅಥವಾ ನೀವು ಸ್ವಯಂಕೃತವಾಗಿ ಹಳ್ಳಕ್ಕೆ ಬೀಳುವಂತಂದರೆ ನೀವೇ ಸ್ವಯಂಕೃತ ಅಪರಾಧ ಆಗುವಂಥದ್ದು, ಹಣವನ್ನು ಕಳೆದುಕೊಳ್ಳುವಂಥ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಖರೀದಿ ಮಾಡುವಾಗ ಅದರ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಕಳಪೆ ಒಂದು ವಸ್ತುಗಳಿಗೆ ಹೆಚ್ಚಿನ ಬೆಲೆ ತೆರುವಂಥ ಒಂದು ಪೇಚು ಬೀಳುವಂಥ ಪ್ರಸಂಗಗಳು ಜರಗಬಹುದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು 10, 11ರಲ್ಲಿ. ಹಾಗಾಗಿ ಆರಂಭದ 3 ದಿನಗಳು ಅದ್ಭುತವಾದ ಉತ್ತಮ ಫಲಗಳು ಕನ್ಯಾ ರಾಶಿಯವರಿಗೆ ಬಂದಿವೆ. ಮಧ್ಯದ 8, 9 ಸ್ವಲ್ಪ ಮಿಶ್ರ ಫಲಗಳ ದಿನ. 10, 11ರಲ್ಲಿ ಸಹ ಹಾಗೆ ಸ್ವಲ್ಪ ಸಮ್ಮಿಶ್ರ ಹಾಗೂ ಸ್ವಲ್ಪ ಸಂಕಷ್ಟದ ಸೂಚನೆಗಳು ಬಂದಿವೆ. ಅದನ್ನು ಅರಿತುಕೊಂಡು ನೀವು ನಿಮ್ಮ ಈ ವಾರದ ಯೋಜನೆಗಳನ್ನು ಮಾಡಿಕೊಳ್ಳಿ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಗ್ರೇ ಅನ್ನೋದು ಅಲ್ಲಿ ವಿಶೇಷವಾಗಿ ರಾಹುವಿನ ಸಂಕೇತ, ವೈಟ್ ಅನ್ನೋದು ಶುಕ್ರನ ಸಂಕೇತ. ರಾಹು ಮತ್ತು ಶುಕ್ರರ ವಿಶೇಷದ ಬೆಂಬಲ ನಿಮಗೆ ಈ ವಾರದಲ್ಲಿರುತ್ತೆ. ಬಳಸುವಂಥ ಸಂಖ್ಯೆಗಳು ನೀವು 4 ಮತ್ತು 6, 4 and 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ವಾರದ ಸಾಮಾನ್ಯ ಆರಂಭ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನ, ಆರೋಗ್ಯ, ಹಣಕಾಸು, ಸುಖ ಎಲ್ಲ ಉತ್ತಮವಾಗಿರುತ್ತೆ ಭಾನುವಾರದಂದು. ಸೋಮವಾರ, ಮಂಗಳವಾರ ನಿಮಗೆ ಉತ್ತಮ ಫಲಗಳ ನಿರೀಕ್ಷೆ ಬರುತ್ತೆ. ಲಾಭ, ಜಯ, ಸುಖ, ಸಿದ್ಧಿ, ಶಾಂತಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಚಂದ್ರ ಅನುಗ್ರಹ ಇರುವಂಥ, ಶುಕ್ರ ಅನುಗ್ರಹ, ಗುರು ಅನುಗ್ರಹ, ಶನಿ ಮಹಾರಾಜ ಬೆಂಬಲ, ಕೇತುನ ಬೆಂಬಲ ಇರುವ ಕಾರಣ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿನ ಅತ್ಯಂತ ಅದ್ಭುತವಾದ ದಿನ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಬಹಳ ಪ್ರಗತಿ ಇದೆ. ನೀವು ಯಾವುದೇ ರೀತಿಯ ಮಾಡಿದ ಸಿದ್ಧತೆಗಳಿಗೆ ಉತ್ತಮವಾದ ಅದಕ್ಕೆ ಪುರಸ್ಕಾರಗಳು ಸಿಗ್ಬೋದು. ಯಾವುದೇ ಪ್ರಯತ್ನಗಳು ಕ್ಷಿಪ್ರವಾಗಿ ಅದರ ಒಂದು ಫಲಗಳು ಇದು ನಿರ್ದೇಶ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು 6, 7ರಲ್ಲಿ ಬರಲಿವೆ. ಜೊತೆಗೆ ಅನೇಕ ರೀತಿಯ ನೀವು ಕಂಡಂಥ ಕನಸುಗಳು, ಗುರಿಗಳು ಇಂದು ನನಸಾಗುವಂಥ ಶುಭ ಗಳಿಗೆಗಳು 6, 7ರಲ್ಲಿ ಅಕ್ಟೋಬರ್ 6ರಲ್ಲಿ ತುಲಾರಾಶಿಯವರಿಗೆ ಬರಲಿವೆ. ಇನ್ನು 8, 9 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಸುಖವನ್ನು, ಲಾಭವನ್ನು, ಜಯವನ್ನು, ಶಾಂತಿಯನ್ನು ಕೊಡ್ತಾನೆ. ಅನೇಕ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಕಂಡುಬರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ತರುವಂಥ ಅವಕಾಶ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುವಂಥ ಅವಕಾಶ ಬರಲಿವೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಈ ವಾರದ 6, 7, 8, 9 ನಿರಂತರವಾಗಿ 4 ದಿನಗಳು ನಿಮಗೆ ಅತ್ಯುತ್ತಮ ಫಲ ಸಿಗುವಂಥ ಅವಕಾಶ ತುಲಾರಾಶಿಯವರಿಗೆ ಬಂದಿದೆ. ಕೊನೆಯ 2 ದಿನಗಳು ಮಿಶ್ರ ಫಲಗಳ ಸೂಚನೆ. 10, 11ರಲ್ಲಿ ಆರ್ಥಿಕವಾಗಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ವೈಯಕ್ತಿಕವಾಗಿ ಕಲಹಗಳು ಬರುವಂಥದ್ದು, ಕಿರಿಯರಲ್ಲಿ, ತಂದೆ ಮಕ್ಕಳಲ್ಲಿ ಅಥವಾ ಇನ್ನಿತರ ಸಹೋದರಲ್ಲಿ ಕಲಹ ಬರ್ಬೋದು. ಜೊತೆಗೆ ಮನಸ್ಸಿಗೆ ಆತಂಕ, ಭಯ ಹುಟ್ಟಿಸುವಂಥ ಘಟನೆ, ಜೊತೆಗೆ ಹಣಕಾಸಿನ ಹೂಡಿಕೆ ಸಂಬಂಧಪಟ್ಟ ವಿವಾದಗಳು ಬರುವಂಥದ್ದು 10, 11ರಲ್ಲಿ ಅಂಥ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಒಟ್ಟಿನಲ್ಲಿ ತುಲಾರಾಶಿಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂದರೂ ಮಧ್ಯದಲ್ಲಿ ಬರತಕ್ಕಂಥ ಅತ್ಯಂತ ಉತ್ತಮ ಫಲಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. 6, 7, 8, 9 ಈ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಉತ್ತಮ ಫಲಗಳು ನಿಮಗೆ ಸೋಮವಾರದಿಂದ ಗುರುವಾರದವರೆಗೂ ಅತ್ಯಂತ ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಈ ವಾರದಲ್ಲಿ ಈ ತುಲಾರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮೆದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಬ್ಲೂ ಬಣ್ಣಗಳು ಬಳಸ್ಕೊಳ್ಳಿ. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಹ ನೀವು ಕೇತುವಿನ ಸಂಕೇತವಾಗಿರೋ ಕಾರಣ ಆ ಬಣ್ಣವನ್ನು ಸಹ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 2, 3, 6, 7, 8, 2, 3, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ.
ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭಾರಂಭ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ಸಫಲತೆ ತುಂಬ ಬರ್ತದೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಭಾನುವಾರದಂದು 6-7 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 6-7ರಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆಬೇಕು. ಯಾವುದೇ ರೀತಿಯ ನೀವು ಆತುರ ನಿರ್ಧಾರ 6-7ರಲ್ಲಿ ಬೇಡ. ಕಿರಿಯರ ಜೊತೆಗೆ ಹೆಚ್ಚಿನ ವಾಗ್ವಾದ ಮಾಡಿದರೆ ನಿಮಗೆ ಅವಮಾನಕರ ಘಟನೆ ಆಗ್ಬೋದು 6-7ರಲ್ಲಿ. ಇನ್ನು 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಜಯ, ಕೀರ್ತಿ, ಲಾಭ, ಯಶಸ್ಸಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿವೆ 8-9ರಂದು. 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. 10-11ರಲ್ಲಿ ಸಾಗೆ ನಿಶ್ಚಿಂತೆಯಾಗಿ ಯಾವ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚಿನ ಪ್ರಗತಿ ಬರುವಂಥದ್ದು. ಆತಂಕ ನಿವಾರಣೆಯಾಗಿ ಹೆಚ್ಚಿನ ಒಂದು ನಿಮಗೆ ಉದ್ಯಮದಲ್ಲಿ ಪರಿಶೀಲನೆ ಶ್ರಮಕ್ಕೆ ತಕ್ಕ ಫಲ ಬರುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರಲಿವೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಹೆಚ್ಚಿನ ಲಾಭ, ಆದಾಯ ಬರಲಿವೆ. ಹಾಗಾಗಿ ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಳಿ. ನಿಮಗೆ ಆರಂಭದ ದಿನಗಳಲ್ಲಿ ಮಿಶ್ರ ಫಲ ಬಂತು. 5-6ರಲ್ಲಿ 8-9-10ರಂದು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಉತ್ತಮ ಅವಕಾಶಗಳು ಬರಲಿವೆ. ಸ್ವದೇಶ ಮೂಲ, ವಿದೇಶ ಮೂಲದ ಕೆಲಸ ಕಾರ್ಯಗಳು ಸಹ ನಿಮಗೆ ಕೈ ಹಿಡಿಯಲಿವೆ 10-11ರಲ್ಲಿ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ಉತ್ತಮ ಫಲಗಳ ಒಂದು ನಿರೀಕ್ಷೆ ಬರುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸಹ ಸೂರ್ಯ ಅನುಗ್ರಹದಿಂದ ವಾರ ಪೂರ್ತಿ ನಿಮಗೆ ಉತ್ತಮವಾದ ಚಾಲನೆ ಬರಲಿವೆ. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ತೆಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2 ಮತ್ತು 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 1 to 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಶುಭಾರಂಭ. ನಿರೀಕ್ಷಿತ, ಅನಿರೀಕ್ಷಿತ ಎರಡೂ ಶುಭ ಫಲಗಳು ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಕಂಡುಬಂದಿದೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಭಾನುವಾರದಂದು. ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ, ಖುಷಿ ಕೊಡುವಂಥ ಘಟನೆಗಳು, ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶಗಳು ಭಾನುವಾರದಂದು ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥದ್ದು ಸೋಮವಾರ, ಮಂಗಳವಾರ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಸೋಮವಾರ, ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರೋ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ, ಬಂಧುಗಳಲ್ಲಿ ಮಾತಿನಿಂದ ಏನಾದರೂ ಅಪಚಾರ ಆಗುವಂಥದ್ದು, ಅಥವಾ ನೀವು ಯಾವುದೇ ರೀತಿಯ ನಿಮ್ಮ ನೇರ ನಡೆವಳಿಯಿಂದ ಅವರಿಗೆ ಸ್ವಲ್ಪ ಮನಸ್ಸಿಗೆ ಇರಿಸು ಆಗುವಂಥದ್ದು. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಅತಿರೇಕ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಇತರರ ಮೇಲೂ ಏನಾದರೂ ರೀತಿಯ ಹಿಂಸಾತ್ಮಕವಾದ ಧೋರಣೆಗಳನ್ನು ತಡೆಯೋದ್ರಿಂದ ನಿಮಗೆ ತೊಂದರೆ ಆಗ್ಬೋದು 6-7ರಲ್ಲಿ. 8-9 ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. 8-9ರಲ್ಲಿ ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರ ಜೊತೆಗೆ ಕಲಹ, ಅದು ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಸಂಬಂಧಪಟ್ಟ ವಿಚಾರಗಳಿಗೆ ಇತರರು ತಲೆ ತೋರಿಸುವಂಥದ್ದು ಅಥವಾ ಅವರ ವಿಚಾರಕ್ಕೆ ನೀವು ತಲೆ ತೋರಿಸುವಂಥದ್ದು, ಅದರಿಂದ ಮಿಲಿಸಿನ ಘಟನೆಗಳು ಆಗಲಿವೆ 8-9ರಲ್ಲಿ. 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಮತ್ತೊಮ್ಮೆ ಧನುರಾಶಿಗೆ ಉತ್ತಮ ಫಲ ಬರ್ತಾಯಿದೆ. ಲಾಭ ಸಿದ್ಧಿ, ಇಷ್ಟ ಸಿದ್ಧಿ ಎಲ್ಲ ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗಲಿವೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಒದಗಿ ಬರಲಿವೆ 10-11ರಲ್ಲಿ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಆರಂಭದ ಭಾನುವಾರ ಜೊತೆಗೆ ಕೊನೆಯ ಶುಕ್ರವಾರ, ಶನಿವಾರ ಅತ್ಯಂತ ಉತ್ತಮ ಫಲ ಬಂದಿವೆ. ಮಧ್ಯದ ಸೋಮವಾರದಿಂದ ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅದನ್ನು ನೀವು ಅರಿತುಕೊಂಡು ಗಮನಿಸಿಕೊಂಡು ಈ ವಾರದ ಇನ್ನೊಮ್ಮೆ ಯೋಜನೆಗಳನ್ನು ರೂಪಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಧನುರಾಶಿಯವರಿಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್ ಬಣ್ಣಗಳು ಬಳಸಿಕೊಳ್ಳಿ. ಸಂಖ್ಯೆಗಳು 1, 3, 4, 5, 6, 1, 3, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಆರಂಭದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ನೆಗ್ಲಿಜೆನ್ಸು ಅಥವಾ ನಿಮ್ಮ ಒಂದು ನಿರ್ಲಕ್ಷ್ಯದ ಧೋರಣೆಯಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ನೀವು ನಷ್ಟಕ್ಕೆ ಒಳಗಾಗುವಂಥದ್ದು ಅಥವಾ ಇತರರ ಮಾತು ನಂಬಿ ನೀವು ಮೋಸ ಹೋಗುವಂಥದ್ದು ಅಥವಾ ಬೇಸ್ತು ಬೀಳುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಆರಂಭದಿಂದ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ನಂತರ ಬರತಕ್ಕಂಥ 6-7 ನಿಮ್ಮ ಪಾಲಿಗೆ ಉತ್ತಮ ದಿನ. 6-7ರಲ್ಲಿ ವಿಶೇಷವಾದ ಶುಭ ಲಾಭ ಜಯ ಇದೆ. ಇಷ್ಟಾರ್ಥ ಸಿದ್ಧಿಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಸೇರುವಂಥ ಅವಕಾಶಗಳು ಬರಲಿವೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತಿರುವಂಥದ್ದು. ಇನ್ನು ಕೆಲವರಿಗೆ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ 6-7ರಲ್ಲಿ ಬರಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವಕಾಶ ಒದಗಿ ಬರಲಿವೆ. ಆ ಬಳಿಕ ಬರುವಂಥದ್ದು 8 ಮತ್ತು 9 ಮಿಶ್ರ ಫಲಗಳ ಸೂಚನೆ. ಮತ್ತೊಮ್ಮೆ 8 ಮತ್ತು 9 ಮಿಶ್ರ ಫಲಗಳು, ಮಾತಿನ ಚಕಮಕಿ, ವಾಗ್ವಾದ, ಕಲಹ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆ ಆಗುವಂಥ ಸಾಧ್ಯತೆ ಬರುತ್ತೆ. ಇನ್ನು ಆ ಬಳಿಕ ಬರುವಂಥ ಕೊನೆಯ 2 ದಿನಗಳು 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. 10-11ರಲ್ಲಿ ಸ್ವಲ್ಪ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಗಮನವನ್ನು ಹರಿಸಿದರೆ ಇತರ ವಿಚಾರವಾಗಿ ಆರ್ಥಿಕ ವಿಚಾರವಾಗಿ ಉತ್ತಮ ಫಲ ಇದೆ. ವ್ಯಾಪಾರ, ಉದ್ಯಮ ಪ್ರಗತಿಯಾಗಲಿವೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಮಕರ ರಾಶಿಯವರು ನಿಮ್ಮ ಈ ವಾರದ ಯೋಜನೆ ರೂಪಿಸಿಕೊಳ್ಬೇಕು. ಅಲ್ಲಿ ಗ್ರೀನ್ ಮತ್ತು ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಇದನ್ನು ಗಮನಿಸಿಕೊಂಡು
ಈ ನಿಮ್ಮ ಒಂದು ವಾರದ ಯೋಜನೆಯಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವುದು ಮಕರ ರಾಶಿಯವರು. ಅಲ್ಲಿ 6, 7, 8, 9ರಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಗ್ರೀನ್, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಬುಧ, ಶುಕ್ರ ಮತ್ತು ಶನಿ ಮಹತ್ವರ ವಿಶೇಷವಾದ ಬೆಂಬಲ ನಿಮಗೆ ಈ ವಾರದಲ್ಲಿ ಇರುತ್ತೆ. ಸಂಖ್ಯೆಗಳು 5, 6, 8, 5, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಉತ್ತಮ ಆರಂಭ. ಭಾನುವಾರ ನಿಮ್ಮ ಇಷ್ಟ ಸಿದ್ಧಿ, ಲಾಭವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆಗಳು ಈ ವಾರದಲ್ಲಿ ಕಂಡುಬರಲಿವೆ. ಭಾನುವಾರದಂದು ಹಣಕಾಸಿನ ಅರಿವು ಉತ್ತಮ. ದೂರ ಸಂದರ್ಶನ ಅಥವಾ ಇನ್ನಿತರವಾದ ಪವಿತ್ರ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಒದಗಿ ಬರಲಿವೆ. 6, 7 ನಿಮ್ಮ ಪಾಲಿಗೆ ಮಧ್ಯಮ ದಿನ. ಸೋಮವಾರ, ಮಂಗಳವಾರ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರ್ಬೋದು. ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗ್ಬೋದು. ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಏನಾದರೂ ವಿವಾದಗಳು ಬರುವಂಥ ಸಾಧ್ಯತೆ 6, 7ರಲ್ಲಿ ಬರಲಿದೆ. 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಶುಭ ಕಾರ್ಯಗಳ ಸಿದ್ಧತೆಗೆ ಪಾಲ್ಗೊಳ್ಳುವಂಥದ್ದು, ಆರ್ಥಿಕವಾದ ಉತ್ತಮ ಪ್ರಯೋಜನಗಳು ಸಿಗಲಿವೆ ಈ 8, 9ರಂದು. 10, 11 ಮಿಶ್ರ ಫಲಗಳು ಮತ್ತೊಮ್ಮೆ. 10, 11ರಲ್ಲಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಘಟನೆಗಳು ಜರುಗುವುದು. ವ್ಯಾಪಾರ, ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು 10, 11ರಲ್ಲಿ ಕಾಣಬಹುದಾಗಿದೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಮಾತಿನ ಚಕಮಕಿ ವಾಗ್ವಾದ ಬರ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಕುಂಭರಾಶಿಯವರು ಈ ವಾರದ ಬರತಕ್ಕಂಥ ಮೊದಲನೇ ದಿನ ಭಾನುವಾರವನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ಗುರುವಾರ, ಶುಕ್ರವಾರ 8, 9ರಂದು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಈ ವಾರದಲ್ಲಿ ಕುಂಭರಾಶಿಯವರು ಬಳಸ್ತಕ್ಕಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 3 ಮತ್ತು 5, 3 and 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಅವೆಲ್ಲ ಇದೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಭಾನುವಾರದಲ್ಲಿ ಸ್ವಲ್ಪ ವೈಯಕ್ತಿಕವಾಗಿ ಎಲ್ಲರೂ ಕಲಹ, ಕದನಗಳು ಆಗುವಂಥದ್ದು. ಅದು ವೈಯಕ್ತಿಕ ನಿಂದನೆಯಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗುವಂಥ ಘಟನೆ ಜರಗಬಹುದು. ಅದರ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಈ ಭಾನುವಾರದಂದು ನಿರೀಕ್ಷೆ ಮಾಡ್ಬೋದು. 6, 7 ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಸೋಮವಾರ, ಮಂಗಳವಾರ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಉತ್ತಮ ಫಲ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮ ಫಲವನ್ನು ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. ಮಂಗಳವಾರ ನಿಮಗೆ ಅತ್ಯಂತ ಉತ್ತಮ ಫಲ ನಿರೀಕ್ಷೆ ಬರುತ್ತೆ. ಆ ಬಳಿಕ 8, 9 ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಕಂಡು ಬಂದಿದೆ. ಇಲ್ಲಿ ಮಾತಿನ ಚಕಮಕಿ, ಇದಕ್ಕೆ ವೈಯಕ್ತಿಕ ವಿಚಾರದ ಕಲಫಲಗಳು ಆಗುವಂಥ ಸಾಧ್ಯತೆ. ಹಾಗಾಗಿ ವೈಯಕ್ತಿಕ ವಿಚಾರ ಮತ್ತು ಇನ್ನಿತರ ಒಂದು ವಿಚಾರಗಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ವಾಗ್ವಾದ, ಕಲಹದಲ್ಲಿ ಪಾಲ್ಗೊಳ್ಳುವಂತೆ ಎಚ್ಚರಿಕೆ ಹೆಚ್ಚಬೇಕು. 8, 9ಕ್ಕೆ 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 10, 11ರಲ್ಲಿ ನಿಮ್ಮ ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಮುನ್ನಡೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಮಹತ್ವದ ಬದಲಾವಣೆಗಳು 10, 11ರಲ್ಲಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅದು ಇನ್ನಿತರ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಒದಗಿ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು 10, 11ರಂದು. ಇನ್ನು ಇವೆಲ್ಲವೂ ಈ ಮೀನರಾಶಿಗೆ ಆರಂಭದ ಭಾನುವಾರ ಸ್ವಲ್ಪ ಮಿಶ್ರ ಫಲ. 6, 7ರಲ್ಲಿ ಉತ್ತಮ. ಸೋಮವಾರ, ಮಂಗಳವಾರ ಉತ್ತಮ ಫಲ. ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ. ಮತ್ತೊಮ್ಮೆ ಶುಕ್ರವಾರ, ಶನಿವಾರ ಅತ್ಯಂತ ಶುಭ ಫಲಗಳು ಬಂದಿವೆ. ಹಾಗಾಗಿ ಇವೆಲ್ಲವೂ ಗ್ರಹದ ಚಾರಕ್ಕೆ ಅನುಗುಣವಾಗಿ ಏರುಪೇರಿನಂತಹ ಘಟನೆಗಳು ಜರುಗಬಹುದು. ಅದನ್ನು ನೀವು ಮೊದಲೇ ಲೆಕ್ಕ ಯೋಜನೆ ಮಾಡಿಕೊಂಡು ನಿಮ್ಮ ಕಾರ್ಯಕ್ರಮ ರೂಪಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಈ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣ 6, 7 ಮತ್ತು ಸಂಖ್ಯೆಗಳು 2 ಮತ್ತು 7 ಸಂಖ್ಯೆ ಹಣವನ್ನು ಬಳಸ್ಕೊಳ್ಳಿ. ಬಣ್ಣಗಳು ಸ್ನೋ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಸ್ನೋ ಅಂದರೆ ಚಂದ್ರನ ಸಂಕೇತ, ಮಿಕ್ಸ್ ಅಂದರೆ ಕೇತುವಿನ ಸಂಕೇತ. ಹಾಗಾಗಿ ಚಂದ್ರ ಮತ್ತು ಕೇತುಗಳು ನಿಮಗೆ ಈ ವಾರದಲ್ಲಿ ಉತ್ತಮ ಫಲವನ್ನು ಕೊಂಡಿದ್ದಾರೆ. ಸಂಖ್ಯೆಗಳು 2 ಮತ್ತು 7 ಸ್ನೋ ಮತ್ತು ಮಿಕ್ಸ್ ಬಣ್ಣ ಸಂಖ್ಯೆ 2 ಮತ್ತು 7ನ್ನು ವಾರ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಈ ವಾರದ ಮೀನರಾಶಿಯವರಿಗೆ ಎಲ್ಲ ಫಲಗಳು ಶುಭದಾಯಕವಾಗಲಿ. ಇಲ್ಲಿವರೆಗೆ ಈ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ನಿಮ್ಮ ಈ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾಹಿನಿಯಲ್ಲಿ ಪ್ರಸಾರವಾಗುವಂಥ ವಿಶೇಷವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.